ಇಲ್ಲ, ಅದೇ ಹೆಂಡತಿ ಫುಲ್ ಚೇಂಜ್ ಆಗಿ ಕಾಣಿಸ್ತಾರೆ. ನೀವು ನೋಡೋ ರೀತಿ ಚೇಂಜ್ ಆಗ್ಬಿಟ್ರೆ ಅಲ್ವಾ? ನಾನು 10 ವರ್ಷ ಹಿಂದೆ ಬರ್ಬೇಕು. ಅಲ್ಲ, ನೀವೇನ್ ಹೇಳ್ತಿದ್ದೀರಿ ನಂಗೆ ಗೊತ್ತಾಯ್ತು. ಆಗೋಗಿದ್ದು ಹೊರಗೆ ಪ್ರಯೋಜನವಿಲ್ಲ, ಹಾಗೆ ಹೋಯಿತು. ನಾವು ಮುಂದೆ ಆಗಬೇಕು. Again it is in my hand. Again it is in my hand. Seriously, ಈ ಮೈಂಡ್ ಸೆಟ್ ನಾನು ಆಕ್ಚುಲಿ ಆಟಿಟ್ಯೂಡ್ನ ಒಂದು ಭಾಗ. ಇದು ಸ್ವಲ್ಪ ಜಾಸ್ತಿ ಹೇಳ್ಬೇಕಾಯ್ತು, ಯಾಕೆಂದ್ರೆ ನಿಮ್ಗೆ ಇದು ಬೇಕು ಅಂತ ಗೊತ್ತಾಗುತ್ತೆ, ಕೊರಗ್ತಾ ಇದ್ರಿ ಅಂತ ಗೊತ್ತಾಗುತ್ತೆ. ಈಸಿಯಾಗಿ ಸಾಲ್ವ್ ಮಾಡ್ಬಿಟ್ನಲ್ರಿ, ಈಸಿಯಾಗಿ ಸಾಲ್ವ್ ಮಾಡ್ಬಿಡಿ. ನೀವು ಯಾವ ಇದು ಬೇಡ, ಏನು ಅರ್ಕೆನೂ ಬೇಡ. ಯು ವರ್ಕ್ ಆನ್ ಯುವರ್ ಸೆಲ್ಫ್. ಪೆನ್ ಪೇಪರ್ ತಗಡಿ, ಕಲ್ತಿದ್ದೀರಿ, ಓದಕ್ಕೆ ಬರೆಯಕ್ಕೆ ಬಂತು. ಏನೋ ಹೊಡಿತಾ ಇದ್ದೀರ ಮೇಡಮ್? ಪಾಪುಗ ಪಾಪು ಚೇರ್ ಹೊಡಿತಾರಲ್ಲ ನೋಡಿ, ಇದನ್ನು ಸಹಿಸ್ಕೋಬೇಕು ನಾವು, ಕರೆಕ್ಟಾ? ಈಗ ಅವ್ರು ಹೊಡೆದಿದ್ರೆ ನಾನು ಕೇಳ್ತೀನಿ, ಅವ್ರ ಜೊತೆ ಪಾಪು ಬಂದಿದೆ ಆದ್ರೆ ಅಪ್ರಿಷಿಯೇಟ್ ಮಾಡ್ತೀನಿ. ಪಾಪು ಇದ್ದರೂ ನಾನು ತರಬೇತಿಯನ್ನ ಮಿಸ್ ಮಾಡಬಾರದು. ಪಾಪು ಇದೇ ಅಂತ ಕಳ್ಳ ನೆವದಲ್ಲಿ ಹೋಗಲಿಲ್ಲ. ಎಸ್ ಮೇಡಮ್, ಐ ಅಪ್ರಿಷಿಯೇಟ್. ನಾನು ನನ್ನ ಪ್ರೋಗ್ರಾಮ್ ಎಲ್ಲ ಮಾಡಿದ್ದೇನೆ, ಅದು ಅವ್ರ ಕೆಲಸ. ಒಂದು ಟ್ರೈನಿಂಗಲ್ಲಿ ಏನಾಗೋಯ್ತು ಅಂದರೆ, ಹಂಗೆ ಕೇಳ್ತಾ ಕೇಳ್ತಾ ಮಗು ಬಂದು ಒಂದು ಚಾನಲ್ ಕೂತ್ಕೊಳ್ತು. ಇಲ್ಲೇ ಗಂಗಾವತಿ ಕಡೆ ಒಬ್ಬ ಟೀಚರ್, ಅರ್ಥ ಆಯ್ತಾ? ಕೊನೆಗೆ ಏನಾಯ್ತು ಅಂದರೆ, ಮಗಳು ಅಮ್ಮಂಗಿನ ಚಾರ್ಜ್ ಆಗುತ್ತೆ. ಪಾಠ ಅಷ್ಟು ಎಫೆಕ್ಟಿವ್ ಆಗೋಯ್ತು. ಕೊನೆಗೆ ನಾನು ಏನು ಹೇಳಿದೆ ಅಂದರೆ, ಅವ್ರ ಅಮ್ಮ ಏನೋ ಒಂದು ಕೆಲಸ ಮಾಡ್ತಾ ಇರಲಿಲ್ಲ ಡಿಸಿಪ್ಲಿನಲ್ಲಿ. ಮಗಳ ಕೈಯಿಂದ 3 ಸರಿ ಹೇಳಿಸ್ದೆ, ಅಮ್ಮ ನೀನು ಹೀಗೆ ಮಾಡು. ಅದು ವಿಡಿಯೋ ಮಾಡಿ ರೆಕಾರ್ಡ್ ಮಾಡಿ ಹಾಕಿದ್ದೀನಿ. ಅಮ್ಮ ನೀನು ಹೀಗೆ ಮಾಡಬೇಡ, ಹೀಗೆ ಮಾಡು ಅಂತ 3 ಸರಿ ಹೇಳಿದೆ. ಈಗ ಒಂದು ತಿಂಗಳಿಂದ ಮತ್ತೆ ಆನ್ಲೈನ್ ಕ್ಲಾಸಿಗೆ ಬಂದಿದ್ರು ಅವ್ರ ಲೇಡಿಗೆ. ಸಾರ್, ನೀವು ನನ್ನ ಮಗಳ ಕೈ ನನಗೆ ಪಾಠ ಹೇಳಿಸ್ಬಿಟ್ಟಿದ್ರಲ್ಲ ಸರ್, ನನ್ನ ಲೈಫಲ್ಲೇ ಮರೆಯೋಕ್ಕಾಗೋದಿಲ್ಲ ಸರ್. ಅವರು ಪಾಸಿಟಿವ್ ಆಗಿ ತಗೊಂಡ್ರು, ಕರೆಕ್ಟಾ? ಈಗ ನಾನು 1 ವರ್ಷದಿಂದ ಒಬ್ಬರು ಕ್ಲಾಸ್ಗೆ ಬಂದಿರಲಿಲ್ಲ, ಆದರೆ ಹೊಸಪೇಟೆಗೆ ಬರ್ತೀನಿ ಅಂತ ಗೊತ್ತಾಗ್ತಾ ಇದ್ದಂಗೆ ಕ್ಲಾಸ್ ಮುಗಿತಿದ್ದಂಗೆ ಕೊನೆಯಲ್ಲಿ ಕೂತ್ಕೊಂಡ್ರು. ನಮ್ಮ ಮನೆ 3-4 ರೋಡ್ ಪಕ್ಕ ಅಂತ. ಸೊ ಸೀದಾ ಅಲ್ಲಿ ಕರ್ಕೊಂಡೋಗಿ ನಾವು ಈವ್ನಿಂಗ್ ಎಲ್ಲೂ ಓಡ್ಲಿಕ್ಕೆ ಹೋದ್ರೆ ಎಲ್ಲ ಶಿವ ಅಂತ ಆಗಿದ್ರು. ಒಂದು 1/2 ಗಂಟೆ ಅಂದರೆ ಮನೆಯ ಆತಿಥ್ಯ. ಒಬ್ಬ ಕಾಲೇಜ್ ಲೆಕ್ಚರರ್ ಅವ್ರ ಮನೆಯಲ್ಲಿ ಸ್ನ್ಯಾಕ್ಸ್ ಆಗುತ್ತೆ. ಅದಕ್ಕೆ ಹೇಳಿದ್ದು, ನಮ್ಗೇನು ಬೇಕೋ ನಾವು ಪಾಸಿಟಿವ್ ಆಗಿದ್ದರೆ ಎಲ್ಲ ಸಿಗ್ತದೆ. ಸೀರಿಯಸ್ಲಿ ಆ್ಯಕ್ಚುಲಿ ಇದು ಬಿಟ್ಬಿಟ್ಟಿದೆ ಪ್ರಾಜೆಕ್ಟಿಗೆ. ಡಿಸೆಂಬರ್ ಜನವರಿಲಿ ಮಾಡೋಣ ಅಂತ. ಇದಕ್ಕಿದಂಗೆ ಕಾಲ್ ಬಂತು, ಮಾಡ್ಲಿಕ್ಕೆ ಆಗ್ತದ ಸರ್ 7 ಜಿಲ್ಲೆಗೆ ಒಂದೊಂದು ದಿನ ಒಂದೊಂದು ಜಿಲ್ಲೆ ಹಾಕಿದ್ರು. ಅಟ್ಲೀಸ್ಟ್ 2 ಜಿಲ್ಲೆ ಒಟ್ಟಿಗೆ ಕೊಡಿ. 7 ಸರಿ ಬೆಂಗಳೂರಿಂದ ಬಂದೋಗೋಕ್ಕಾಗಲ್ಲ, 4 ಸರಿ ಬಂದೋಯ್ತೀನಿ ಅಂದ್ಬಿಟ್ಟು ಆರ್ಡರ್ ಒಂಚೂರು ಚೇಂಜ್ ಮಾಡಿ ಕೊಟ್ಟರು. ದೆನ್ ಐ ಹ್ಯಾವ್ ಸರ್ಚುಲಿ ಆ್ಯಂಡ್ ಐ ಆಮ್ ಹಿಯರ್. ನನ್ನ ಇಂಟೆನ್ಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್, ಫಾರ್ಮ್ಯಾಲಿಟೀಸ್ ಆರ್ ನಾಟ್ ಇಂಪಾರ್ಟೆಂಟ್. ಇದು ನನ್ನ ಅರ್ಥ ಆಗಿರಬೇಕು. ಇಂಟೆನ್ಷನ್ಸ್, ವೈ ಐ ಆಮ್ ಹಿಯರ್. ನಾನು 2024 ನನ್ನ ಗುರಿನಲ್ಲಿ, ನನ್ನ ಡೈರಿನಲ್ಲಿ ಈ ವರ್ಷ ಶಿಕ್ಷಕರಿಗೆ ಫೋಕಸ್ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಇಲ್ಲಿ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಒಟ್ಟಿಗೆ 7 ಜಿಲ್ಲೆಯ ಶಿಕ್ಷಕರು ನನ್ನ ಕೈಗೆ ಸಿಗ್ತಾರೆ ಅಂದರೆ ಈಸಿಯಾಗಿ 100 ಜನ ಸಿಕ್ಬಿಟ್ರಲ್ರಿ ಅಲ್ವಾ? ಜೊತೆಗೆ ಪ್ರಾಜೆಕ್ಟಲ್ಲಿ ಮೆನ್ಷನ್ ಮಾಡಿದ್ದೀನಿ, ಇವ್ರನ್ನ ವಾಟ್ಸಪ್ ಗ್ರೂಪ್ ಮಾಡ್ಕೊತೀನಿ, ಇವ್ರಿಗೆ ನಾನು ಲೈಫ್ ಲಾಂಗ್ ಗೈಡ್ ಮಾಡ್ತೀನಿ. ಅವ್ರೇನಾದರೂ ಪ್ರಶ್ನೆ ಇದ್ದರೆ ಪ್ರಶ್ನೆ ಕೇಳ್ಬೋದು. ನಂದೇನೋ ನಾನು ಆ್ಯಕ್ಚುಲಿ ಒಂದು ಪ್ರೈಮರಿ ಸ್ಕೂಲ್ ಟೀಚರ್ ಬಗ್ಗೆ ಹಿಂದೆ ಒಂದು ಫಿಲಮಲ್ಲಿ ಆ್ಯಕ್ಟ್ ಮಾಡಿದ್ದೆ. ಸುಧಾರಣೆ ಜೊತೆ ಒಂದು ಡೈಲಾಗ್ ಇತ್ತು. ನಾನು ನಿನ್ನೆ ರಾತ್ರಿ 11:30 ಹುಡುಕ್ಬಿಟ್ಟು ಆ ಹೊಸಪೇಟೆ ಗ್ರೂಪ್ ಮಾಡಿದ್ನಲ್ಲ, ಅದಕ್ಕೆ ಆ ಫಿಲಮ್ ಕ್ಲಿಪ್ ಕಳಿಸ್ಬಿಟ್ಟು 53ನೇ ನಿಮಿಷದಲ್ಲಿದೆ ನೋಡಿ ಈ ವಿಡಿಯೋ ಅಂತ ಕಳಿಸ್ತಾರೆ ರಾತ್ರಿ. ನಾನು ಹಿಂದೆ ಬರಲಿಲ್ಲ, ಯಾಕೆ ನಿನ್ನೆ ಕ್ಲಾಸ್ ಮಾಡ್ತಾ ಹೇಳಿದ್ದೆ. ನಿನ್ನೆ ನನ್ನ ಪರಿಚಯ ತೋರ್ಸೋಕ್ಕಾಗಿರಲಿಲ್ಲ, ಅದನ್ನು ವಿಡಿಯೋ ಹಾಕ್ಬಿಟ್ಟೆ. ನನ್ನ ಪರಿಚಯ ಇನ್ನೊಂಚೂರು ಡೀಟೇಲಾಗಿ ನೋಡ್ಕೊಳ್ಳಿ. ಸೊ ನನಗೆ ಇವತ್ತೇನೋ ಪೆಂಡಿಂಗ್ ವರ್ಕ್ ಅನ್ನಿಸ್ತು. ನಾನು ಯಾರಿಗೂ ಕಮಿಟ್ ಆಗಿಲ್ಲ, ಕರೆಕ್ಟಾ? ಕೋರ್ಸು ನೀವೊಂದು ಫೀಡ್ಬ್ಯಾಕ್ ಶೀಟ್ ಕೊಡ್ತೀರಿ, ಕ್ಲಾಸ್ ಮಾಡಬೇಕು, 4 ವಿಷಯ ಪಾಠ ಮಾಡಬೇಕು. ಬಟ್ ಟುಡೇ ನಾನು ಏನು ಪಾಠ ಹೇಳ್ತೀನಿ ಅದಕ್ಕೆ ಬಿಯಾಂಡ್ ದಿ ಲಿಮಿಟ್ ಹೋಗಿ ನಾವು
want these problems on your mindset. Okay? So again, but it comes under my topic, attitude itself, because ನನ್ನ ಮನೋಭಾವವನ್ನು ಸರಿ ದಿಕ್ಕಿಗೆ ತೆಗೆದುಕೊಂಡರೆ, ಫೋಕಸ್ ಲೈಟ್ ನನ್ನ ಕಡೆ ಬಿಟ್ಟುಕೊಂಡರೆ, ನನ್ನ ಇರುವ ಎಲ್ಲ ಸಮಸ್ಯೆಗಳು ಮಂಗಮಾಯ. ಓಕೆ, ಸಿಂಪಲ್ ಸೊಲ್ಯೂಷನ್ಸ್. ಒಂದು, ಸೈಲೆಂಟ್ ಆಗಿರೋದು, ಮೌನವಾಗಿರೋದು, ಅದನ್ನೇ ಧ್ಯಾನ ಅಂತಾರೆ. ಪದಗಳನ್ನು ಬಳಸೋದು, ಮುತ್ತಿನಂಥ ಪದಗಳನ್ನು ಮಾತ್ರ ಬಳಸೋದು, ಅನಗತ್ಯವಾದ ಪದಗಳನ್ನೆಲ್ಲ ಬಿಡೋದು. ಲೈಫೇ ಚೇಂಜ್. ಕೆಟ್ಟದ್ದು ಗೊತ್ತಿದ್ದಕ್ಕೆ ನೆಗೆಟಿವ್ ಗೊತ್ತಿರಬೇಕು, ಪಾಸಿಟಿವ್ ಪಾಲಿಸಬೇಕು. ಇದರ ಬಿಟ್ಟು ನನಗೆ ಕೆಟ್ಟದಿದೆ ಅಂದರೆ ಅದೇ ಕೆಸರಿನಲ್ಲಿ ಕಮಲ ಇದೆ ಅಲ್ವಾ, ನೀನು ಕಮಲದ ಭಾಗ, ಆ ಕೆಸರಿನ ಜೊತೆಗೆ ಯಾಕೆ ಗುರುತಿಸ್ಕೋತೀಯ? ಇದ್ದಾರೆ. ನನಗೆ 20 ವರ್ಷದಿಂದ ಆ ಮಾತೊಬ್ಬರು ನನಗೆ ಯಾರೋ ಹೇಳಿದ್ರು, JP ನೀನು ಕೆಸರಿನಲ್ಲಿ ಕಮಲ ಇದ್ದ ಹಾಗೆ ಅಂತ. ಹೌದಲ್ಲ, ನಾನು ಎಲ್ಲೇ ಇದ್ರು ನಾನು ನಾನಾಗಿ ಇರಬಹುದಲ್ಲವೇ? Are you getting my point? Think in those lines. This topic is very, very important. Attitude. ಹಾಗಾಗಿನೇ ನಾನು ಆಲೋಚಿಸುವ ಈ ಆಲೋಚನೆ ಬರೋದಿಲ್ಲ ತಾನೆ, ಎಲ್ರಿಗೂ ಗೊತ್ತಿದೆ ತಾನೆ. ಆಮೇಲೆ ಪದ ಸುಮ್ಮನೆ ಬರಲ್ಲ, ಆಲೋಚನೆಗಳೇ ಪದಗಳಾಗಿ ಬದಲಾಗುತ್ತದೆ. ಇಲ್ಲೇನೆ ನೆಗೆಟಿವ್ ಎಲ್ಲ ಫಿಲ್ಟರ್ ಮಾಡಿ ಪಾಸಿಟಿವ್ ಎಲ್ಲ ತಕೊಂಡು ಆ ಪಾಸಿಟಿವ್ ಮಾತ್ರ ಆಡಕ್ಕೆ ಶುರು ಮಾಡಿದ್ರೆ, ಈ ದೈವ ಶಕ್ತಿ ಅಂದರೆ ಅದೇ, ಏನೇನೂ ಇಲ್ಲ. ನೀವೇ ನಿಮ್ಮ ಮಕ್ಕಳಿಗೆ ಈಗಾಗಲೇ ಅರ್ಧಂಬರ್ಧ ದೇವರನ್ನು ಕಾಣಿಸ್ತಾ ಇರ್ತೀರ, ಫುಲ್ಲು ಕ್ಲಿಯರ್ ಗಾಡೆಸ್ಸು ಗಾಡು. ನಾನು ಸುಮ್ಮನೆ ತಮಾಷೆಗಂತೂ ಹೇಳ್ತಾ ಇಲ್ಲ, ನಿಮಗೆ ಅದೇ ಮಕ್ಕಳಿಗೆ ನೀವು ದೇವತೆಯಾಗಿ ದೇವರಾಗಿ ಕಾಣಿಸಲು ಆರಂಭಿಸುತ್ತಾರೆ ನಿಮ್ಮ ಪಾಸಿಟಿವಿಟಿ ಜಾಸ್ತಿ ಆದರೆ. ಸೊ ಇನ್ನೊಂದು ಸತ್ಯ ಗೊತ್ತಾಯ್ತು ನನಗೆ, ಇಲ್ಲಿ ಕೊಳೆನೆಲ್ಲ ಕ್ಲಿಯರ್ ಮಾಡಿದ್ರೆ ಮುಖದಲ್ಲಿ ಕಳೆ ಬರ್ತವೆ ಅಂತ. ಸೊ ನಿಮ್ಮ ಮುಖದಲ್ಲಿ ಕಳೆ ಬರಬೇಕು, ಪಾಚಿ ಏನೋ ಕಟ್ಕೊಂಡಿದೆ ಅಂದರೆ ಕ್ಲಿಯರ್ ಮಾಡ್ಕೊಳ್ಳಿ. ಸ್ಮೈಲ್ ಸುಮ್ಮನೆ ಬರಲ್ಲ, ನಿಮ್ಮ ಮುಖದಲ್ಲಿ ಕಳೆ ಸುಮ್ಮನೆ ಬರಲ್ಲ. ಹೆಚ್ಚಿನ ಜನರಿಗೆ ಫೈಲ್ಸ್ ಕಂಪ್ಲೇಂಟ್ ಇರುವ ತರ ಕಾಣಿಸ್ತಾರೆ, ಅವ್ರಿಗಿರಲ್ಲ, ಆದರೆ ಅವರ ಮುಖದಲ್ಲಿ ರವ 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 ಉರಿಯುತ್ತಾರೆ. ಎಂಥ ಪವಿತ್ರವಾದ ಕೆಲಸವನ್ನ ತಾವು ಮಾಡುತ್ತಿದ್ದೀರಿ, ಪಾಠ ಹೇಳುತ್ತಿದ್ದೀರಿ, ಇತರರ ಹಣೆ ಬರಹವನ್ನು ಬದಲಿಸುತ್ತಿದ್ದೀರಿ. ಎಷ್ಟು ಖುಷಿಯಾಗಿರಬೇಕಲ್ಲ. ನನ್ನ ಖುಷಿಗೆ ಒಂದು 10% ಬೇಡವಾ? ಅಲ್ಲಂದ್ರೆ ದಟ್ಸ್ ಇಟ್. ವಿ ಆರ್ ಡೂಯಿಂಗ್ ಎ ಗ್ರೇಟ್ ಜಾಬ್ ಮೇಡಮ್, ಸರ್, ವಿ ಆರ್ ಡೂಯಿಂಗ್ ಎ ಗ್ರೇಟ್ ಜಾಬ್. ನೀವು ದೊಡ್ಡವರಾಗುತ್ತಾ ನಿಮ್ಮ ಬಳಿಗೆ ಬರುವವರನ್ನು ದೊಡ್ಡವರನ್ನಾಗಿಸುವ ಉತ್ತಮವಾದ ಕಾಯಕದಲ್ಲಿ ಇದ್ದೀವಿ. ನೀವು ಕರೆಕ್ಟಾಗಿ ಅದನ್ನು ಅರ್ಥ ಮಾಡಿಕೊಂಡ್ರೆ, ನೀವು ಎಷ್ಟೇ ಪಾಠ ಮಾಡಿ, ಓಕೆ, ಒಂದು ಪಾಠ ಒಂದು 10 ನಿಮಿಷ ಕಡಿಮೆ ಮಾಡಿ, ಮಕ್ಕಳಿಗೆ ಆ ವಿಚಾರಗಳನ್ನು ತಿಳಿ ಹೇಳುವ ಕೆಲಸದಲ್ಲಿ ತೊಡಗಿಸಿಕೊಂಡರೆ, ಜಸ್ಟ್ ಒಂದು ಬೆನ್ನನ್ನು ಟ್ಯಾಪ್ ಮಾಡಿದರೆ, ಒಂದೆರಡು ಟಿಕ್ ಮಾರ್ಕ್ ಜಾಸ್ತಿ ಹಾಕಿದರೆ, ಸ್ಟಾರ್ಗಳು ಜಾಸ್ತಿ ಹಾಕಿದರೆ, ಎಲ್ಲರ ಮುಂದೆ ಮಕ್ಕಳು ಕರೆದು ಹೇ ಗ್ರೇಟ್, ಇವ್ನ ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿದೆ, ಮರ್ಯಾದೆ ಇಲ್ಲ ನಮ್ಮ ಲೈಫಲ್ಲಿ. ನಿಮ್ನ ಯಾರು ಬೆಸ್ಟ್ ಮಿಸ್ಸು? ನಮ್ಮ ಮಿಸ್ಸೇ, ನಮ್ಮ ಸರ್ರೇ ಬೆಸ್ಟ್ ಸರ್ರು. ಸೀರಿಯಸ್ಲಿ ನಮ್ಮ ಜೀವನದಲ್ಲಿ ಅಟ್ಲೀಸ್ಟ್ ಒಂದು 25-30 ಜನ ಟೀಚರ್ಸು ಲೆಕ್ಚರರ್ಸು ಬಂದು ಹೋಗ್ತಾರೆ. ಆದರೆ ನಿಮ್ಗೆ ಯಾರು ನಿಮಗೆ ಮನಸ್ಸು ತಟ್ಟದವರು ಅಂದರೆ ಬರೀ ಪಾಠ ಮಾಡಿದವರಲ್ಲ, ಪಾಠದ ಜೊತೆಗೆ ಒಂದೆರಡು ಹಿತವಚನಗಳನ್ನು ಹೇಳಿದ ಶಿಕ್ಷಕರು ಮಾತ್ರ ನಮ್ಮ ನೆನಪಿಗೆ ಬರ್ತಾರೆ. ಕರೆಕ್ಟ್? ನನಗೆ ರವಿ ಬೇಡೇಕರ್ ಅಂತ ಇದ್ದರು, ಹೊಸಪೇಟೆಯಲ್ಲಿ JC ಸ್ಕೂಲ್ ಅಂತ ಇದೆ, JC ಸ್ಕೂಲ್. ಅವ್ರ ವೈಫ್ ಅದನ್ನು ಪ್ರಿನ್ಸಿಪಾಲ್ ಆಗಿದ್ದರು. ಸಂಡೂರು ಮ್ಯಾಂಗ್ನೀಸ್ ಕಂಪ್ನಿ GM ಆಗಿದ್ದರು ರವಿ ಬೇಡೇಕರ್ ಅಂತ. ನನಗೆ ನೇರವಾಗಿ ಪಾಠ ಹೇಳಿಲ್ಲ, ನಾನು ಗೌರ್ಮೆಂಟ್ ಜಾಬಲ್ಲಿದ್ದನು. ಜಯಪ್ರಕಾಶ್, ಐ ಥಿಂಕ್ ಯು ಕ್ಯಾನ್ ಬಿಕಮ್ ಎ ಟ್ರೈನ್. ಐ ಥಿಂಕ್ ಯು ಆರ್ ಡೂಯಿಂಗ್ ಎ ಗ್ರೇಟ್ ಜಾಬ್ ಜಯಪ್ರಕಾಶ್ ಅಂದರು. ಇನ್ಫ್ಯಾಕ್ಟ್ ಆ ಥರ ಮೋಟಿವೇಟ್ ಮಾಡಿದ್ದೆಲ್ಲ ನನಗೆ ಈ ಫೀಲ್ಡ್ಗೆ ಬರೋಕ್ಕಾಗಲ್ಲ, ಬೇಗ ಸತ್ತೋಗ್ತಾರೆ.
ಅವ್ರ ಅಪ್ಪ ನೋಡಿದ್ರೆ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಜಾಯಿಂಟ್ ಡೈರೆಕ್ಟರ್ ಆಗಿದ್ದವರು. ನಿಮಗೆಲ್ಲ ಟ್ರೆಷರಿಗೆ ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ದುಡ್ಡು ಬರೋಕ್ಕೆ ಕಾರಣ ಅವರು. ಯಾಕೆಂದ್ರೆ ನನಗೆ ಅವ್ರು ಇಂಟ್ರ್ಯೂ ಮಾಡ್ತಾ ಹೇಳಿದ್ರು, ಅಲ್ಲೂ ಟ್ರೆಷರಿ ಅವರು ಸತಾಯಿಸಿ 40% ತಗೋತಾರೆ. ಅದಕ್ಕೆ ನಾನು ಅದನ್ನು ನನಗೆ ಅವರು 95ನೇ ವರ್ಷದಲ್ಲಿ ಹೇಳಿದ್ದು ನನಗೆ, ಈ ಸಿಸ್ಟಮ್ ನಮ್ಮ ತಂದೆ ಅಂತ ಜಯಪ್ರಕಾಶ್ ಶಿಕ್ಷಕರು ನೇರವಾಗಿ ಬ್ಯಾಂಕ್ ಅಕೌಂಟಿಗೆ ಬರೋದಕ್ಕೆ ನಾನು ಕಾರಣ. ಅವ್ರ ಹೆಸರು ಪ್ರೊಫೆಸರ್ SR ರೋಹಿಡೇಕರ್, ಶಿಕ್ಷಣ ರಂಗದ ಭೀಷ್ಮ. ನಿಮಗೆಲ್ಲ ನಾನು ಈಗಿಲ್ಲ ಅವರು, ಆದರೆ ಅವ್ರ ಜೊತೆ ಒಂದು ತಾಸು ಪರೀಕ್ಷೆ ಬಗ್ಗೆ ಮಾತಾಡಿದ್ದೆ. ಟಿವಿಗೆ ಈ ಎಜುಕೇಷನ್ ಸ್ಟಡಿ ಬಗ್ಗೆ ಇತ್ತು, ಆ ಎಲ್ಲ ವಿಡಿಯೋಗಳನ್ನ ನಿಮಗೆ ಕೊಡ್ತಾರೆ. ನನ್ನ ಯೂಟ್ಯೂಬ್ನಲ್ಲಿ ಆಲ್ರೆಡಿ ಲಭ್ಯ ಇದೆ. ನಿಮ್ಗೇನು ಗ್ರೂಪ್ ಮಾಡ್ತೀನಿ, ನಾನು ಆವಾಗ ನಿಮ್ಗೆ ಅನುಕೂಲ ಆಗಿರುವಂತಹ ವಿಡಿಯೋಗಳನ್ನೆಲ್ಲ ನಿಮಗೆ ಕೊಡ್ತಾ ಇದ್ದೇನೆ. ನಾನು ಅಂಥವ್ರನ್ನ ಕಣ್ಣಾರೆ ನೋಡಿದ್ದೀನಲ್ಲ ನಾನು. ಸೊ 95ನೇ ವಯಸ್ಸಿನಲ್ಲಿ ವಿಜಯ ಕರ್ನಾಟಕದಲ್ಲಿ ಶಿಕ್ಷಣ ಹೀಗಿರಬೇಕು ಅಂತ ಅಗ್ರಲೇಖನಗಳನ್ನು ಬರೀತಾ ಇದ್ರು. ಅವರು ಓನ್ಲಿ ಲಾಸ್ಟ್ ಸಾಯಕ್ಕೆ ಒಂದು ವಾರದ ಮುಂಚೆ ಅಷ್ಟೇ ಬೆಡ್ ರಿಡನ್ ಆಗಿದೆ. ಜಯಪ್ರಕಾಶ್ ಸಾಕನ್ಸಿದೆ ಅಂದರು 2-3 ದಿನದಲ್ಲಿ ಹೊರಟು. ನಂಗೆ ಅವಾಗ ಗೊತ್ತಾಯಿತು, ನಾನು ಸಾಯಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಯಮ ಕರ್ಕೊಂಡು ಹೋಯ್ತಾನೆ ಅಂತ ಗೊತ್ತಾಗಿದೆ. ಒಂದು 3-4 ಜನ ಸಾಧಕರು ನಮಗೆ ನಾನು ಸಾಯಕ್ಕೆ ರೆಡಿ ಇಲ್ಲ ಅಂತ ಅನ್ನೋವರೆಗೂ ಯಮ ಬರಲ್ಲ ಅಂತ ನಂಗೆ ಅರ್ಥ ಆಗಿದೆ. ಸೊ ನನ್ನ ಇವತ್ತಿನ 4ನೇ ಟಾಪಿಕ್ಕು ಕಂಟಿನ್ಯೂಸ್ ಲರ್ನಿಂಗ್, ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಷನ್ ಥ್ರೂ ಕಂಟಿನ್ಯೂಸ್ ಲರ್ನಿಂಗ್. ಯಾರು ಬೇಗ ಸಾಯ್ತಾರೆ ಅಂದರೆ ಕಲಿಯೋದನ್ನ ನಿಲ್ಲಿಸೋರು, ಖುಷಿಯಾಗಿರೋದನ್ನ ನಿಲ್ಲಿಸೋರು. ನಂದೆಲ್ಲ ಜೀವನ ಆಯಿತು ಅನ್ನೋರನ್ನ ಬೇಗ ಇದು ನಂಗೆ ಅರ್ಥ ಆಗಿದೆ. ಚಟ್ಟ ಅಂತ ಹೇಳಬೇಕು ಅವ್ರಿಗೆ ಪಾಯಿಂಟ್. ದಿನ ಕಲಿತ್ರೆ, ದಿನ ಖುಷಿಯಾಗಿದ್ರೆ, ದಿನ ಉತ್ಸಾಹ ಆಗಿದ್ರೆ, ನಿಮ್ಗೆ ಎಷ್ಟೇ ವಯಸ್ಸಾದಾಗ ಅನ್ಸೋದಿಲ್ಲ. ನನ್ಗೆ ಇನ್ನೂ ಬರೀ 58 ಮೇಡಮ್. ನಾನು ನೋಡಿರೋರು 122, 123. ಆ ವ್ಯಕ್ತಿ ಏನಂದಿದ್ರು ಹೇಳ್ಬಿಡ್ತೀನಿ ಕತೆ. ಸುಧಾಕರ ಚತುರ್ವೇದಿ, ಪಂಡಿತ್ ಸುಧಾಕರ ಚತುರ್ವೇದಿ ಕೇಳಿದಿರಾ? ಅವರು ತೀರ್ಕೊಂಡಿದ್ದು 125 ವಯಸ್ಸಿಗೆ. ಈ ಕೋವಿಡ್ ಟೈಮಲ್ಲಿ ತೀರ್ಕೊಂಡ್ರು. ಜಲಿಯನ್ ವಾಲಾಬಾಗ್ ದುರಂತದಲ್ಲಿ 17 ವರ್ಷ ಹುಡುಗ 3 ಬಿದ್ದೋಗಿದ್ರು, ಅದಕ್ಕೆ ಬದುಕೊಂಡ್ರು. ಅವ್ರು ಹೇಳ್ತಾರೆ 100 ಡೆಡ್ ಬಾಡೀಸ್ ಇಟ್ಟಿದ್ದೀನಿ ಜಯಪ್ರಕಾಶ್ ಅವರು ಅಂತ. ಓಕೆ, ಆ ವ್ಯಕ್ತಿ ನಾನೊಂದು ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇದ್ದೆ. ಅವ್ರಿಗೆ ಹಿಂಗೆ ಮೈಕ್ ಕೊಟ್ಟೆ. ಏನು ಹೇಳೋದು ಗೊತ್ತಾ? ನೋಡಿ, ನನಗೀಗ 122, ನೀವು ಬಂದಿರೋರೆಲ್ಲ ನನಗೆ ಆಶೀರ್ವಾದ ಮಾಡಿ, ನಾನು 300 ವರ್ಷ ಬದುಕಲಿ ಅಂಥವ್ರನ್ನೆಲ್ಲ ನೋಡ್ಬಿಟ್ಟಿದ್ದೀನಿ. ಅದಕ್ಕೆ ನಿಮ್ಮ ಪಾಯಿಂಟ್. ಅವ್ರು ಹೇಳ್ತಾ ಇದ್ರು, ನಾನು ಚಿಕ್ಕ ವಯಸ್ಸಿನಲ್ಲಿ ಮಾಡುತ್ತಿದ್ದ ತುಂಟಾಟಗಳೆಲ್ಲ ನೆನಪಿದೆ ಜಯಪ್ರಕಾಶ್. ಚಿಕ್ಕ ವಯಸ್ಸಿನಲ್ಲಿ ಮಾಡ್ತಿದ್ನಲ್ಲ ಆ ತುಂಟಾಟ ಎಲ್ಲ ನನಗೆ ನೆನಪಿದೆ. ಅವಾಗ ಇನ್ನೊಂದು ಗೊತ್ತಾಯ್ತು ನನಗೆ, ನನ್ನ ರಿಸರ್ಚು, ಈ ಬಾಡಿಗೆ ಮಾತ್ರ ವಯಸ್ಸಾಗ್ತದೆ, ಈ ಮೈಂಡು ಬರ್ತಾ 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 ನೀವು ಎಷ್ಟು ಉಪಯೋಗಿಸ್ತೀರಿ ಅಷ್ಟು ಅದು ಯೂತ್ಫುಲ್ನೆಸ್ಸಲ್ಲಿ ಇರ್ತದೆ. ಸೀರಿಯಸ್ಲಿ ನೀವು ವರ್ಕ್ ಮಾಡಿ, ಯು ಗಿವ್ ಮೋರ್ ವರ್ಕ್. ವರ್ಕು ಸುಸ್ತು ಬರೀ ಒಂದ್ರೊಳಗಡೆ .1 ಇದೇನೋ ಯೂಸ್ ಮಾಡ್ತಾ ಇರ್ತಾರೆ. ಈಗ ನಾನು ಉಪಯೋಗಿಸ್ತಾ ಶುರು ಮಾಡೋದ್ನಲ್ಲ, ಒಂದು ಪುಸ್ತಕ ಈಗಾಗಲೇ 3-4 ಪುಸ್ತಕ ಬರೆಯೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಯಾಕೆ ಒಂದು ಬರಿತಾ ಮುಗಿತಾ ಇದ್ದಂಗೆ ಇದ್ಯಾಕೆ ಬರಿಬಾರ್ದು, ಅದ್ಯಾಕೆ ಬರಿಬಾರ್ದು, ಹಿಂಗ್ಯಾಕೆ ಮಾಡಬಾರ್ದು. ಈ ಪಾಯಿಂಟ್ ಬೆಳಗ್ಗೆ 30 ಪಾಯಿಂಟ್ 35 ಆಗಬೇಕು. ನಾನೊಂದು ಫಾರ್ಮುಲಾ ಕೊಟ್ಬಿಡೋಣ ನನ್ನ ಜನರಿಗೆ. ನೋಡ, ನೀವು ಉದ್ಧಾರ ಆಗ್ಬೇಕಂದ್ರೆ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು. ಏನು ಈ ನಾನು ಕೊಟ್ಟಿರೋ 35 ಫಾರ್ಮುಲಾದಲ್ಲಿ 3-4 ಫಾರ್ಮುಲಾ ಯೂಸ್ ಮಾಡಿದ್ರು ಫುಲ್ ಟಾಪ್. ಸೀರಿಯಸ್ ಐ ಆಮ್ ಜಸ್ಟ್ ಗಿವಿಂಗ್ ಮೈ ವರ್ಕ್ ಟು ದ ಬ್ರೈನ್. ಇವಾಗಲೂ ಅಷ್ಟೇ. ನೆನ್ನೆ ಇಷ್ಟು ಪಾಯಿಂಟ್ ಹೇಳೇ ಇಲ್ಲ ಹಾಸ್ಪಿಟಲ್ಗೆ. ನೀವಿನ್ನೂ ಹಿಂಗೆ ಇಂಟ್ರೆಸ್ಟಾಗಿ ಕೇಳ್ತಾ ಇದ್ದೆ. ಒಂದು ಸ್ವಲ್ಪ ಸಮಯನೂ ಇತ್ತು. ನಾನೇನು ಸ್ಲೈಡ್ ತೋರಿಸಿ ಹೇಳಬೇಕು ಹಂಗೆ ಹೇಳ್ತಾ ಇದ್ದೀನಿ. ಸ್ಲೈಡ್ ಹಾಕಬೇಕು, ಅದೇನು ಐ ಆಮ್ ಚಾಟಿಂಗ್ ವಿತ್ ಯು ಆ್ಯಂಡ್ ದಟ್ಟು ಬರೀ ಅವ್ರು 3-4 ಜನ ಮಾತಾಡಿಸಿ ಸ್ಟಾಪ್ ಮಾಡೋಣ ಅಂತ ಇತ್ತು. ನಿಲ್ಲಿಸಿಲ್ಲ ಇನ್ನು ನಾನು. ಬಟ್ I am within my limits. I am on the track. I am with the topic.
ಬಟ್ ಕೆಲವು ಸಮಸ್ಯೆ ಏನು ಅಂದರೆ ವಿಷಯ ಬಿಟ್ಬಿಟ್ಟು ಎಲ್ಲೆಲ್ಲೂ ಓಡಾಡ್ತೀವಿ, ಮಾತಾಡ್ತಾ ಅಲ್ವಾ? ಹಾಂ, ಓಕೆ. ಸೊ ಸ್ನೇಹಿತರೆ, ಇದೊಂದೇ ವಿಷಯ, 4 ವಿಷಯ ಕೊಡ್ತಾ ಇದ್ದೀನಿ ನಿಮಗೆ, 4 ನಿಮಗೆ ಹೆಲ್ಪ್ ಆಗ್ತವೆ. ಇದೊಂದೇ ವಿಷಯ ನಿಮ್ಮ ಲೈಫನ್ನ ಕಂಪ್ಲೀಟ್ ಚೇಂಜ್ ಮಾಡಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಏನಂತೀರಿ? ಮನೋಭಾವ ನಿಮ್ಮನ್ನು ಉತ್ತುಂಗಕ್ಕೆ ಕೊಂಡೊಯ್ಯುತ್ತದೆ. ನಿಮ್ಮ ಮನಸ್ಸಿನ ಕಡೆಗೆ ಗಮನ ಕೊಡಿ, ಇದಕ್ಕೆ ದಿನ ಆಹಾರ ಹಾಕ್ಕೊಳ್ಳಿ. ಸೊ ದೇವ್ರನ್ನ ಒಂದ್ಸರಿ ಮೀಟ್ ಮಾಡ್ದಂಗೆ ಆಯ್ತು ನನಗೆ. ಕೇಳಿದೆ, ದೇವ್ರೆ ಯಾಕೆ ಇದಕ್ಕೆ ಟೈಮಿಗೆ ಸರಿಯಾಗಿ ಕೊಟ್ಬಿಟ್ಟೆ, ಇದಕ್ಕೆ ಕೊಡಲಿಲ್ಲ ಅಂತ. ಆವಾಗ ದೇವ್ರು ಹೇಳ್ದಂಗಾಯ್ತು, ಜಯಪ್ರಕಾಶ್, ನಾನೇನಾದ್ರು ಎಲ್ರಿಗೂ ಇಲ್ಲಿ ಹಸಿಯಕ್ಕೆ ಕೊಟ್ಬಿಟ್ಟಿದ್ರೆ ಎಲ್ಲ ಟಾಪಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿರೋರು. ಈ ಕೆಲಸ ಮಾಡಕ್ಕೆ ಯಾರು? ನಿಮಗೆ ಪ್ರಾಬ್ಲಮ್ ಆಯ್ತಾ ಇತ್ತು ನಿಮ್ಮ ಲೈಫಲ್ಲಿ. ಅದಕ್ಕೆ ಇದನ್ನ ಯಾರ್ಯಾರು ಎಷ್ಟೆಷ್ಟು ಉಪಯೋಗಿಸ್ತಾರೋ ಅಲ್ಲಲ್ಲಿ ಹೋಗಿ ಕಚ್ಚಿಗಳಲ್ಲಿ ವ್ಯವಸ್ಥೆ ಮಾಡಿಬಿಟ್ಟೆ. ಸಖತ್ತಾಗಿ ನಡೀತಾ ಇದೆಯಂತೆ ಎಲ್ಲ ದೇಶ. ಯೋಚನೆ ಮಾಡಿ, those who are using their brains, they are on the top. ಎಷ್ಟೆಷ್ಟು ಉಪಯೋಗಿಸ್ತೀರಾ, ಎಷ್ಟೆಷ್ಟು ಆಯಾ ಲೆವೆಲ್ಗೆ ಹೋಗ್ತೀರಾ. ಎಂತೆಂಥ ರಿಸರ್ಚ್ ಪಾಯಿಂಟ್ಸ್ ಎಲ್ಲ ಹೇಳ್ಬಿಟ್ಟೆ ನಿಮಗೆ ಇವತ್ತು ನಾನು. ಅಲ್ಲೇಂದ್ರೆ ಓಕೆ, ಈಗಲೂ ಕಾಲ ಮಿಂಚಿಲ್ಲ, ಕೆಲವರು ವಯಸ್ಸೈತೆ ಬೇಕಾದ್ರೆ ನೀವೇ AS ಮಾಡಿ. ಯಾರು ಬೇಡ ಅಂತಾರೆ ಅಂದರೆ ನೀವು IAS ಎಕ್ಸಾಮ್ ಕಟ್ ಪಾಸ್ ಆಗಿ ರಿಲೀವ್ ಮಾಡಲ್ಲ ಅಂತ ಹೇಳ್ತಾರೆ. ಯಾರು ಕೈ ಇಟ್ಕೊಂಡಾರ? ಕಮರ್ಷಿಯಲ್ ಟ್ಯಾಕ್ಸಲ್ಲಿ ಟೈಪಿಸ್ಟ್ ಆಗಿದ್ರು ಒಬ್ಬ ನನ್ನ ಜೊತೆ, ರಾಜಶೇಖರ್ ಅಂತ. ಅಟೆಂಪ್ಟ್ ಮಾಡ್ದ ಈಗ ಹೈದರಾಬಾದಲ್ಲಿ IPS ಆಫೀಸರ್. ಸಾಧ್ಯ ಎಂದರೆ ಸಾಧ್ಯ. ಇಫ್ ಯು ಥಿಂಕ್ ಯು ಕ್ಯಾನ್, ಯು ಕ್ಯಾನ್. ಇಫ್ ಯು ಥಿಂಕ್ ಯು ಕಾಂಟ್, ಯು ಕಾಂಟ್. ಯು ರೈಟ್ ಬೋತ್ ವೇಸ್. ಅಂದರೆ ಹೆನ್ರಿ ಫೋರ್ಡ್ ಹೇಳಿದ ಈ ಮಾತು, ನಿಮ್ಮ ಕೈಲಿ ಆಗುತ್ತೆ ಅಂದ್ರೆ ಆಗುತ್ತೆ, ಆಗಲ್ಲ ಅಂದ್ರೆ ಆಗಲ್ಲ. ನೀವು ಸರಿ, ನೀವು ಅಷ್ಟೇ. ನಾನು ಅದೇ ಹೇಳ್ತಾ ಇದ್ದೇನೆ. ನನಗನ್ಸುತ್ತೆ ನಿಮ್ಮೆಲ್ಲ ನೋಡಿದ್ರೆ ಫಸ್ಟು ಬೆಸ್ಟ್ ಟೀಚರ್ ಆಗಬೇಕು. ಅದು ನನ್ನ ಕೆಲಸ, ಅದನ್ನು ಹೇಳ್ತಾ ಇದ್ದೀನಿ ನಾನು. ಬೆಸ್ಟ್ ಟೀಚರ್ ಆಗದೆ ನೀವು ಒಬ್ಬ ಆಥರ್ ಆಗೋಗ್ತೀರಾ, ಫೇಮಸ್ ಆಗೋಗ್ತೀರಾ. TV ಆ್ಯಂಕರ್ಸ್ ಬರ್ತಾರೆ, TV ಒಂದು ಇಂಟರ್ವ್ಯೂ ಮಾಡೋಣ ಅಂತಾರೆ. ಇನ್ನೊಂದೇನೋ ಒಳ್ಳೆ ಚಿತ್ರ ಬರೀತೀರಾ, ಅದಕ್ಕೂ ಕರೀತಾರೆ ಜನ. ಕರೆಕ್ಟ್? ನಿಮ್ಮ ಪಾಡಿಗೆ ನೀವು ಮಾಡ್ತಾ ಹೋಗ್ತಾರೆ, ಜನ ಗುರುತಿಸ್ತಾರೆ. ಪೀಪಲ್ ವಿಲ್ ಕಮ್ ಟು ಯು. ಸೀರಿಯಸ್. ನಮ್ಮಂಥವ್ರು ಎಲೆಮರೆಕಾಯಿನಲ್ಲಿರೋರು ಹುಡುಕ್ತಾ ಇರ್ತೀವಿ. ಅದಕ್ಕೆ ಅಲ್ಲಿ ಹೇಳಿದ್ದು ನಾನು, ಅಂಥವ್ರನ್ನ ಹುಡುಕಿ ನನಗೆ ಖುಷಿ ಇದೆ. ನಾನು ನೋಟಿಸ್ ಮಾಡಿದವ್ರನ್ನ ಹಾನರ್ ಮಾಡಿದ್ದೀನಿ. ಅದು ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೆ. ಕೇಕ್ ಕಟ್ ಮಾಡೋ ಬದಲು ಒಂದು 15 ಜನಕ್ಕೆ ಸನ್ಮಾನ ಮಾಡಿಬಿಟ್ಟು ಖುಷಿ ಪಡ್ಕೊಳ್ತೀನಿ. ಪ್ರತಿ ವರ್ಷ ಮಾಡ್ತಾರೆ ನಮ್ಮ ಅಮ್ಮನ ಹೆಸರಲ್ಲಿ. ನನ್ನ ಖುಷಿ. ಸೊ ನಿಮ್ಮ ಖುಷಿಗೆ ನೀವೇನು ಮಾಡ್ತಾ ಇದ್ದೀರಾ? ಡೂ ಇಟ್. ಸೀರಿಯಸ್ಲಿ. ನನ್ನ ಇಂಟೆನ್ಷನ್, ಅದಕ್ಕೆ ಇಂಟೆನ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಆಗಬೇಕು. ನನ್ನ ಇಂಟೆನ್ಷನ್ನು ನಮ್ಮ ಶಿಕ್ಷಕರಿಗೆ ಇನ್ನೊಂಚೂರು ಅವ್ರ ಬದುಕನ್ನು ಚೆನ್ನಾಗಿ ಅನುಭವಿಸ್ಬಿಟ್ಟು ಚೆನ್ನಾಗಿ ಪಾಠ ಮಾಡಿ ಅವ್ರ ಮಾತು ಕೇಳಿದ ಮಕ್ಕಳೆಲ್ಲ ಉದ್ಧಾರ ಆಗುತ್ತೆ. ಆಟೋಮೆಟಿಕಲಿ ನಮ್ಮ ದೇಶ ಉದ್ಧಾರ ಆಯಿತು. ಸೊ ದಿಸ್ ಈಸ್ ಮೈ ಇಂಟೆನ್ಷನ್. ನನ್ನ ಇಂಟೆನ್ಷನ್ ಸರಿ ಇದೆಯಾ? ಕರೆಕ್ಟ್ ಇದೆಯಾ? ಸೊ ನಾವು ನಮ್ಮ ಮನೋಭಾವ ಬದಲಾಯಿಸ್ಕೊಳ್ಳೋಣ, ದೇಶ ಬದಲಾಯಿಸಿ. ಫಸ್ಟ್ ನಾವು ಬದಲಾಯಿಸ್ಕೊಳ್ಳೋಣ. ನಾವು ಬದಲಾಯಿಸಿದೆ, ನನಗೆ ಗೊತ್ತಾಗೋಯ್ತು ದೇಶ ಬದಲಾಗಲ್ಲ. ಅದೇ ಹಂಗೆ ಇರ್ತೀವಿ. ನಮ್ಮ ಅದಕ್ಕೆ ಇನ್ನೊಂದು ಮಾತನ್ನ ಮನಸ್ಥಿತಿಗೆ ತಕ್ಕ ಪರಿಸ್ಥಿತಿ ಅಂತ ಪದ ಮಾಡಿದ್ದೀನಿ. ಬರ್ಕಳಿ ಚೆನ್ನಾಗಿದೆಲ್ಲ. ಮನಸ್ಥಿತಿಗೆ ತಕ್ಕ ಪರಿಸ್ಥಿತಿ. ನಿಮ್ಮ ಮೈಂಡ್ ಸೆಟ್, ನೀವು ದೊಡ್ಡ ಪೋಸ್ಟಲ್ಲಿ ಇರ್ಬೋದು, ನಿಮ್ಮದು ಮೈಂಡ್ ಸೆಟ್ ಸರಿ ಇಲ್ಲ ಅಂದರೆ ಚಿಲ್ಲರೆ ಕಸ ಲೆವೆಲಲ್ಲೇ ಇರ್ತದೆ. ಅರಿಗಡಿಗೆ ಪಾಯಿಂಟ್. ಅದಕ್ಕೆ ಕೆಲವರು ಯಾವುದೋ ಏನಾದರೂ ಯು ಡೂ ವಾಟ್ ಎವರ್ ಜಾಬ್. ನಾನು ಕಮರ್ಷಿಯಲ್ ಆಗಲಿದ್ದು ನಾನು ದೊಡ್ಡ ವ್ಯಾಟ್ ಕಂಪ್ನಿಗೆ ಮೆಂಬರ್ ಮಾಡಬೇಕು ಕಮಿಷನ್ ಅಂತ ಹೇಳಿ 2